ಬೆಂಗಳೂರಿನ HBR ಲೇಔಟ್ನಲ್ಲಿ ಜಾಗ ಒತ್ತುವರಿದಾರರು ಇರ್ತಾರಲ್ಲ ಇವರಿಗೆ BDA ಶಾಕ್ ಕೊಟ್ಟಿದೆ. ಈಗಾಗಲೇ BBMP ಅವರು ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಲ್ಲೇಶ್ವರಂನಲ್ಲಿ, JP ನಗರದಲ್ಲಿ, ಜಯನಗರದಲ್ಲೆಲ್ಲ ಮಾಡಿದ್ರು. ಈಗ HBR ಲೇಔಟ್ನಲ್ಲಿ ಇದೇ ಥರ ಗುಜರಿ ವ್ಯಾಪಾರಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವ್ಯಾಪಾರಸ್ಥರಾಗಿರ್ಬೋದು JCB ತಂದು ಎಲ್ಲೆಲ್ಲಿ ಒತ್ತುವರಿ ಮಾಡ್ಕೊಂಡಿದ್ರು ಎಲ್ಲ ತೆರವು ಮಾಡಿದ್ದಾರೆ. 500ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ. ಯಾಕೆಂದರೆ ಅವರು ಅಪೋಸ್ ಮಾಡಿದಂತೆ ತುಂಬ ಯಾವುದೇ ಕಾರಣಕ್ಕೆ ನೀವು ಹೀಗೆ ಮಾಡಬಾರ್ದು ಅಂತ. ಹಾಗಾಗಿ ಸುಮಾರು 500ಕ್ಕೂ ಹೆಚ್ಚು ಪೊಲೀಸರನ್ನು ಭದ್ರತೆಗೆ ಅಂತ ಇಟ್ಕೊಂಡು BDA ಅಧಿಕಾರಿಗಳು ಒತ್ತುವರಿ ಜಾಗವನ್ನು ತೆರವು ಮಾಡಿದ್ದಾರೆ. ಎಷ್ಟೋ ಕಡೆ ಫುಟ್ಪಾತ್ ಅಂತ ಇರುತ್ತೆ, ಜನ ಪಾದಚಾರಿಗಳು ನಡ್ಕೊಂಡು ಹೋಗೋಕ್ಕೆ ಇರ್ತಕ್ಕಂಥ ಜಾಗ. ಅದು ಫುಟ್ಪಾತ್ನ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಓಡಾಡೋದಕ್ಕೆ ಜಾಗನೇ ಇಲ್ಲ ಅನ್ನೋ ರೀತಿಯಲ್ಲಿ. ಆಮೇಲೆ ಜನರು ಅದಕ್ಕೆ ಒಗ್ಗೋಗ್ಬಿಟ್ಟಿರ್ತಾರೆ, ಕೇಳೋದೇ ಇಲ್ಲ. ಉದಾಹರಣೆಗೆ ಹಣ್ಣಿನ ವ್ಯಾಪಾರಿಗಳು ಫುಟ್ಪಾತ್ ತುಂಬ ಹಣ್ಣು ಇಟ್ಕೊಂಡ್ಬಿಟ್ಟಿರ್ತಾರೆ. ಜನ ರೋಡಲ್ಲಿ ಓಡಾಡಬೇಕು, ಫುಟ್ಪಾತೇ ಇಲ್ಲ, ಆದರೂ ಕೇಳಲ್ಲ, ರೋಡಲ್ಲೇ ಓಡಾಡ್ತಾರೆ. ಅಂಥ ಒತ್ತುವರಿದಾರರನ್ನು ಈಗ BDAದವರು ತೆರವುಗೊಳಿಸಿದ್ದಾರೆ. ಆಯ್ತು ಆಯ್ತು ಸರ್ ಆಸಿಡ್ ಮಾಡ್ಕೊಳ್ಳಿ ಸರ್. ಗಾಡಿ ಗಾಡಿ ಜಯ ಭಯ ಇನ್ನೊಂಚೂರು ಹಿಂದಕ್ಕೆ ಹಾಕೊಳ್ಳಿ. ಇವ್ರೆ ಲೇಬರ್ಸ್ ಅಲ್ರಿ, ಲೇಬರ್ಸ್ ಕರಿಗುರು. ಒತ್ತುವರಿ ಈಗ ಶೆಡ್ಗಳು ಸ್ಕ್ರಾಪ್ ಡೀಲರ್ಸ್ ಎಲ್ಲ ಇದು ಮಾಡ್ಕೊಂಡಿದ್ರು ಶೆಡ್ಗಳು. ಸೊ ಅದನ್ನು ಬೈಕ್ ರಿಮೂವ್ ಮಾಡ್ತಾ ಇದ್ದೀವಿ ಅಷ್ಟೇ. ಎಷ್ಟು ಕಡೆ ಒತ್ತುವರಿ ಆಗಿತ್ತು? 3 ಸರ್ವೆ ನಂಬರಲ್ಲಿ ಆಗಿತ್ತು, 181, 182, 183ನಲ್ಲಿ. ಸೊ ಅದು ಡೀಟೇಲ್ಸ್ ಎಲ್ಲ ಈಗ ತೆಗಿತಾ ಇದ್ದೀವಿ. ತೆರವು ಮಾಡಬೇಕು ಅಂತ ಇದೆ ಈ ಏರಿಯಾ ಪೂರ್ತಿ ಏನಿದೆ ಅದು ತೆಗಿತಾ ಇದ್ದೀವಿ. ಎಷ್ಟು ಎಕರೆ ಒತ್ತುವರಿ ಆಗಿದೆ? 1 ಎಕರೆ 20 ಗುಂಟೆ. 1 ಎಕರೆ 20. 60 ಕಡೆ ಗುರುತು ಮಾಡಿದ್ರು ತೆರವು. 60ರಿಂದ 70 ಇದೆ. ಇಷ್ಟು ದಿನ ನಡೆಯುತ್ತೆ ಕಾರ್ಯಾಚರಣೆ 2 ದಿನ ಆಗ್ಬೋದು. ಮೊದಲೇ ನೋಟಿಸ್ ಕೊಟ್ಟಿದ್ದೀರಾ? ಇನ್ಫಾರ್ಮ್ ಮಾಡಿದ್ವಿ ಆಗಲೇ. ಈಗ ನೆಕ್ಸ್ಟ್ ಹೆಂಗೆ ಸರ್ ಮುಂದೆ ಕಾರ್ಯಾಚರಣೆ? ಖಾಲಿ ಮಾಡಿಸ್ತಾ ಇದ್ದೀವಿ. 35 ಗ್ಯಾರೇಜ್ಗಳು ಇತ್ತು, ಯಾರಿಗೂ ಕನ್ಫರ್ಮ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ. ಏನಾದರೂ ಒಂದು ತೊಂದರೆ ಆಗಿದ್ರೆ ಜೀವನ ಹೋಗ್ಬಿಟ್ರೆ ಯಾರು ಸರ್ ಇದಕ್ಕೆ? ನೋಡಿ ದೊಡ್ಡವರು ಇದ್ದಾರೆ, ಎಲ್ಲರೂ ತಿರ್ಗೊಂಡ್ಬಿಟ್ಟಿದ್ದಾರೆ, ಇದಕ್ಕೇನಾದರೂ ಒಂದು ಹೆಲ್ಪ್ ಮಾಡಿ. 35 ಗ್ಯಾರೇಜ್ಗಳು ಇತ್ತು. ನೋಟಿಸ್ ಕೊಟ್ಟರೆ ಮತ್ತೆ ಎಲ್ಲ ಇಲ್ಲ ಸರ್, ನೋಟಿಸ್ ಸಿಕ್ಕಿದ್ರೆ ನಾವು ಈ ಥರ ನಮ್ಗೆ ಸರ್ ಕಷ್ಟ ಬರ್ತದೆ ನೋಟಿಸ್ ಕೊಟ್ಟರೆ. ಇದು ರೆವೆನ್ಯೂ ಜಾಗ, ಇದು ಲ್ಯಾಂಡ್ ಓನರ್ಸ್ ಜಾಗ. ಈಗ BDA ಅವ್ರದ್ದು ನಮ್ಮದು ಅಂತಾರೆ, ಇದು ನಮ್ಮ ದೊಡ್ಡವರು ನಮ್ಮದು ಅಂತಾರೆ. ನೋಡಿ ಆ ಕಡೆ ಒಂದು ದೇವಸ್ಥಾನ ಇದೆ, ಈ ಕಡೆ ಒಂದು ಮಸೀದಿ ಇದೆ, ಜನಗಳು ಇದ್ದಾರೆ, 35-50 ಮನೆ ಇದೆ, ಒಂದು ನೋಟಿಸ್ ಇಲ್ಲ. ಇವಾಗ ಸ್ಯಾಟರ್ಡೆ ಸಂಡೇ ಹೊಡೆದಾಕ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗೋದು ಹೇಳಿ? ಗ್ಯಾರೇಜ್ ಇತ್ತು ಸರ್, ಗ್ಯಾರೇಜು 14 ವರ್ಷ ಗ್ಯಾರೇಜ್ ಇದೆ ನಮ್ಮದು. ನಿನ್ನೆ ಬಂದಿದ್ದು ಎಲ್ಲ ತೆಗಬೇಕು ಬೆಳಗ್ಗೆ ಹೇಳಿದ್ರು. ಅದಕ್ಕೋಸ್ಕರ ಏನು ಮಾಡಿ ಎಲ್ಲ ತೆಗ್ತಾರೆ, ನಾನು ತೆಗ್ದುಬಿಟ್ಟಿದ್ದೆ ಗಾಡಿ. ಈಗ 35 ಗ್ಯಾರೇಜು, 35 100 ಮನೆ ಹೊಡೆಸ್ತಾರೆ ಸರ್. ಎಷ್ಟು ಗ್ಯಾರೇಜ್ ಇದೆ ಇಲ್ಲಿ? 35 ಗ್ಯಾರೇಜ್. ಅಲ್ಲ, ಅವ್ರ ಕಷ್ಟ. ನಾವು 13 ವರ್ಷದಿಂದ ಇದ್ವಿ, 14 ವರ್ಷದಿಂದ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ದಿನ ಇದ್ದಿದ್ದೇ ನಿಮ್ಮ ಅದೃಷ್ಟ ಅನ್ಕೋಬೇಕಷ್ಟೇ. ಯಾಕೆಂದರೆ ಇದು ಒತ್ತುವರಿ ಮಾಡ್ಕೊಂಡಿರೋ ಜಾಗ, BDA ಜಾಗ. ಅವ್ರು ಹೇಳ್ತಿದ್ರಲ್ಲ ಅಧಿಕಾರಿಗಳು, 1 ಎಕರೆ 20 ಗುಂಟೆ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂದರೆ 1.5 ಗುಂಟೆ ಅಲ್ಲ, 1.5 ಎಕರೆ, ಸಾರಿ, 1.5 ಎಕರೆ ಜಾಗ. ಅದು HBR ಲೇಔಟ್ನಂಥ ಜಾಗದಲ್ಲಿ ಸರ್ಕಾರಿ ಜಮೀನನ್ನು ನೀವು ಈ ಥರ ಒತ್ತುವರಿ ಮಾಡಿಕೊಂಡ್ರೆ ಹೆಂಗೆ? ತಪ್ಪಾಗುತ್ತೆ. BDA ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಂಥ ಜಾಗಗಳಲ್ಲಿ ಈಗ BDA ತೆರವು ಕಾರ್ಯಾಚರಣೆ ಆರಂಭ ಮಾಡಿದೆ. HBR ಲೇಔಟ್ನ KGಹಳ್ಳಿ ರೈಲ್ವೆ ಗೇಟ್ ಬಳಿ ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ಜೊತೆಗೆ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಈಗ ಒತ್ತುವರಿ ಮಾಡ್ಕೊಂಡು ಏನು ಮನೆ ನಿರ್ಮಾಣ ಮಾಡಿದ್ರು, ಆ ಮನೆಯನ್ನು ಕೆಡವುವಂಥ ಕೆಲಸಕ್ಕೆ ಈಗ BDA ಅಧಿಕಾರಿಗಳು ಮುಂದಾಗಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಸುಮಾರು 1.20 ಎಕರೆ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡಿದ್ರು. 70 ಕಡೆ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ BDA ಅಧಿಕಾರಿಗಳು ಗುರುತು ಮಾಡಿದ್ರು. ಒಂದೊಂದಾಗಿ ಈಗ ತೆರವು ಕಾರ್ಯಾಚರಣೆ ಮಾಡುವಂಥ ಕೆಲಸಕ್ಕೆ ಕೂಡ ಈಗ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಮನೆಯನ್ನ
ಕೆಡುವುದಕ್ಕೆ ಈಗ ಮುಂದಾಗ್ತಾ ಹೋಗ್ತಿದ್ರೆ. ಒಂದ್ ಕಡೆ ಮನೆ ಕೆಡುತ್ತಾ ಇದ್ರೆ, ಮತ್ತೊಂದ್ ಕಡೆ ಅಲ್ಲಿ ಆ ಶೆಡ್ಗಳನ್ನು ಕೂಡ ತೆರವು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಶೆಡ್ಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇರೋದು ತಾವು ಕಂಡು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸುಮಾರು 40 ಕಡೆ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಅಂತೇಳಿ ಈಗಾಗಲೇ ಗೊತ್ತಾಗ್ತಾ ಹೋಗ್ತಾ ಇದೆ. ಈ ಮನೆಯನ್ನು ಕೂಡ ಕಂಪ್ಲೀಟ್ ಆಗಿ ತೆರವು ಮಾಡಿಬಿಟ್ಟು ಜಾಗವನ್ನು BDAಗೆ ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ಹೇಳ್ತಾ ಇರೋದು. ಸುಮಾರು 100ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯೊಂದಿಗೆ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಹೋಗ್ತಾ ಇದೆ. ಇವತ್ತೊಂದೇ ಅಲ್ಲ, ನಾಳೆನೂ ಕೂಡ 2-3 ದಿನಗಳ ಕಾಲ ಇನ್ನೂ ಕೂಡ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಯಾರೆಲ್ಲ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿದ್ದು ಅವರಿಗೆ ಸ್ಥಳೀಯರಿಗೆ ಇಂಟಿಮೇಷನ್ ಅನ್ನು ಮಾಡಿದ್ದಾರೆ. ಕೆಲವರೆಲ್ಲರೂ ಕೂಡ ಮನೆಯೊಳಗಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡಿಲ್ಲ, ಈಗ ಅವ್ರನ್ನ ತೆಗೆದುಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಒಟ್ಟಾರೆ BDA ವಶಪಡಿಸಿಕೊಂಡು, ಅಂದರೆ BDA ಜಾಗವನ್ನು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿದ್ರಲ್ಲ, ಅಲ್ಲಿ ತೆರವು ಕಾರ್ಯಾಚರಣೆ ಈಗ BDA ಆರಂಭ ಮಾಡಿದ್ದು ಒಂದೊಂದಾಗಿ ತೆರವು ಕಾರ್ಯಾಚರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಹೋಗ್ತದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ಲೋಕೇಶ್ ಪಡದಲ್ಲ, ಟಿ ಬೆಂಗಳೂರು.